ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವಿಡಿಯೋನ ನಾನು ನಮ್ಮ ಅಮ್ಮನ ಮನೆಯಿಂದ ಮಾಡಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋನ ನಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. 4-5 ದಿನ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಸೊ ಬರೋ ಅಷ್ಟರೊಳಗಡೆ ಹಿಂಗಾಗಿದೆ. ಸೊ ನಾನು ಯಾಕೆ ಅಮ್ಮನ ಮನೆಗೆ ಹೋಗಿದ್ದೆ ಅನ್ನೋವಂಥದ್ದನ್ನು ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಅಮ್ಮನ ಮನೆಯಿಂದ ಹಾಗೇನೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟು ಇಲ್ಲಿಗೆ ಬಂದಿದ್ವಿ, ಅಂದರೆ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ಬಂದು ನೋಡಿದ್ರೆ ಮನೆಯೆಲ್ಲ ಫುಲ್ಲು ಗಲೀಜಾಗಿ ಹೋಗಿತ್ತು. ಒಂದು ವಾರಕ್ಕೇನೆ ಈ ಥರ ಆಗೋಗಿದೆ ಮನೆ. ಸೊ ಫುಲ್ಲು ಧೂಳಾಗಿತ್ತು. ಅದು ಅಲ್ಲದೆ ಇಲಿ ಎಲ್ಲ ಒಡ್ಡಾಡಿ ಪಾತ್ರೆ ಎಲ್ಲ ಕೆಳಗಡೆ ಎಲ್ಲ ಬೀಳಿಸಿ ಹೀಗಾಗಿತ್ತು. ಇವಾಗ ಎಲ್ಲದನ್ನು ಕೂಡ ತೆಗೆದು ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಸಂಸಾರದಲ್ಲಿ ಒಂದು ಮಾತು ಬರುತ್ತೆ, ಹೋಗುತ್ತೆ, ಎಲ್ಲದನ್ನು ಕೂಡ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದು ಟೈಮು ಕೋಪದ ಕೈಗೆ ಬುದ್ಧಿನ ಕೊಟ್ಟು ಕೆಟ್ಟದಾಗದಿರೋ ಥರ ನಾವೇನೋ ನೋಡ್ಕೋಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೋಪದ ಕೈಗೆ ಬುದ್ಧಿನ ಕೊಡೋದಕ್ಕೆ ಹೋಗಬಾರ್ದು. ಸೊ ಇನ್ನು ಒಂದು ಮನೆ ಅಂತ ಅಂದಾಗ ಮನೆಯಲ್ಲಿ ಒಂದು ಹೆಣ್ಣು ಎಷ್ಟು ಮುಖ್ಯವಾದ ಪಾತ್ರನ ವಹಿಸಿರ್ತಾಳೆ ಅಂತ ಅಂದರೆ, ಸೊ ಇವಾಗ ಉದಾಹರಣೆ ಇದೇನೆ, ನಾನು ಒಂದು ವಾರ ಇಲ್ಲ, ಸೊ ಮನೆ ಫುಲ್ ಎಲ್ಲ ಗಲೀಜಾಗಿ ಹೋಗಿದೆ. ಇನ್ನು ನಮ್ಮ ಮನೆಯವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆನೆ ಊಟ ತಿಂಡಿ ಎಲ್ಲ ತಿನ್ಕೊತಾ ಇದ್ರು ಅಂತ ಅನ್ಸುತ್ತೆ. ಈ ಸರ್ತಿ ನನ್ನ ಮೇಲೆ ಏನೋ ಒಂದು ಕೋಪ ಇದ್ದಿದ್ರಿಂದ ನಮ್ಮ ಅಮ್ಮನ ಮನೆಗೆ ಬರ್ತಾ ಇರಲಿಲ್ಲ ಊಟ ತಿಂಡಿಗೆಲ್ಲ. ಫಸ್ಟ್ ಎಲ್ಲ ಊಟ ತಿಂಡಿಗೆಲ್ಲ ಬರ್ತಾ ಇದ್ರು. ಮನುಷ್ಯರ ಮಧ್ಯೆ ಅಥವಾ ಸಂಸಾರಗಳ ಮಧ್ಯೆ ಜಗಳ, ಕಲಹ ಬರೋದು ಹಣಕಾಸಿನ ವಿಚಾರಕ್ಕೇನೆ. ಸೊ ಅಂಡರ್‌ಸ್ಟ್ಯಾಂಡಿಂಗ್ ಇರೋ ಕಡೆ ಹಣಕಾಸಿರಲ್ಲ, ಹಣಕಾಸಿರೋ ಕಡೆ ಅಂಡರ್‌ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೊ ಇನ್ನು ಹೊರಗಡೆನೇ ಊಟ ತಿಂಡಿ ಎಲ್ಲ ಮಾಡ್ಕೊತಾ ಇದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಅವ್ರಿಗೂ ಹಣಕಾಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಅಂತ ಅಲ್ಲೇ ಇರೋದಕ್ಕಾಗುತ್ತೆ? ಎಷ್ಟು ದಿನ ಇದ್ರೂ ನಾವು ಮತ್ತೆ ರಿಟರ್ನ್ ಬರಲೇಬೇಕು. ನಾನು ಅಮ್ಮನ ಮನೆಗೆ ಅವಾಗವಾಗ ಹೋಗ್ತಾನೆ ಇರ್ತೀನಿ. ಸೊ ಹೋದಾಗೆಲ್ಲ ಒಂದು 15 ದಿವಸ, ತಿಂಗಳು ಇದ್ದು ಬರ್ತೀನಿ. ವಾರಕ್ಕೊಮ್ಮೆ ಬಂದು ಮನೇನ ಕ್ಲೀನ್ ಮಾಡಿ ಹೋಗ್ತೀನಿ. ತುಂಬ ಜಾಸ್ತಿ ದಿನ ಆಯಿತು ಅಂತ ಅಂದರೆ ಮನೆ ಫುಲ್ಲು ಧೂಳಾಗಿ ಹೋಗ್ಬಿಡುತ್ತೆ, ಗಲೀಜು, ಕ್ಲೀನ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ವಾರಕ್ಕೊಮ್ಮೆ ಬಂದು ಮನೇನ ಕ್ಲೀನ್ ಮಾಡಿ ಹೋಗ್ತಿದ್ದೆ. ಸೊ ಇವಾಗ ಕ್ಲೀನ್ ಮಾಡಿ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಇನ್ನು ಅಮ್ಮನ ಮನೆಗೆ ಸಂಕ್ರಾಂತಿ ಹಬ್ಬದ ದಿನ ಹೋಗಿದ್ದೆ. ಸೊ ಹೋಗಿ ಅಲ್ಲೇ ಇದ್ವಿ ಒಂದು ವಾರ. ಅಮ್ಮ ಇನ್ನು ಇಲ್ಲೊಬ್ಳೆ ಏನು ಮಾಡ್ತೀಯಾ ಅಂತ ಹೇಳಿ ಅಲ್ಲಿಗೆ ಕರೆದಿದ್ರು. ಸೊ ಅಲ್ಲೇ ಒಟ್ಟಿಗೆ ಹಬ್ಬನ ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಳಿಗೆ ನಾನೇ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದನ್ನು ಹಾಕಿ ರೆಡಿ ಮಾಡಿ ಎಳ್ಳು ಬೆಲ್ಲ ಎಲ್ಲ ಅಲ್ಲೇ ಬೀರಿಸಿ ಕೊನೆಗೆ ಸೊ ಅವಳಿಗೆ ಫುಲ್ ಖುಷಿ ಅಜ್ಜಿ ಮನೆಗೆ ಹೋಗೋದು ಅಂತ ಅಂದರೆ. ಇಲ್ಲಿ ಆದರೆ ನಾವಿಬ್ಬರೇನೆ ಇರ್ತೀವಿ. ಇನ್ನು ನಮ್ಮ ಮನೆಯವ್ರು ಬೆಳಗ್ಗೆ ಹೋದರೆ ನೈಟೇನೆ ಬರೋದು. ಸೊ ಹಾಗಾಗಿ ಅವಳಿಗೆ ಅಜ್ಜಿ ತಾತನ ಜೊತೆ ಇರೋದು ಅಂತ ಅಂದರೆ ತುಂಬಾ ಇಷ್ಟ. ಇನ್ನೂ ಇವತ್ತು ಡ್ಯಾನ್ಸ್ ಕ್ಲಾಸ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ಲು. ಸೊ ಮಕ್ಕಳು ಹಠ ಮಾಡ್ತಾರೆ ಅಂತ ಅವ್ರ ಜೊತೆ ನಾವು ಆಡೋದಕ್ಕಾಗೋದಿಲ್ಲ. ಇನ್ನು ಬಂದು ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಕೊಂಡು ಧೂಳನ್ನ ಹೊಡ್ಕೊತಾ ಇದ್ದೀನಿ. ಸೊ ಆಮೇಲೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಪಾತ್ರೆನ ತೊಳ್ಕೊಂಡು ಜೋಡಿಸ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ಇನ್ನು ನನ್ನ ಮಗಳು ನಮ್ಮ ಓನರ್ ಆಂಟಿ ಮನೇಲಿ ಆಟ ಆಡೋದಕ್ಕೆ ಅಂತ ಬಿಟ್ಟು ನಾನಿಲ್ಲಿ ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅವಳು ಬರೋ ಅಷ್ಟರೊಳಗಡೆ ನಾನು ಧೂಳೆಲ್ಲ ಉಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡ್ರೆ ಸೊ ಅವಳು ಒಂದು ಕಡೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಆಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಅಂತ. ಇನ್ನು ಧೂಳು ಹೊಡಿಯೋ ಟೈಮಲ್ಲಿ ಬಂದ್ಲು ಅಂತ ಅಂದರೆ ಅವಳಿಗೆ ಮೊದಲನೇ ಆಗೋದಿಲ್ಲ. ಧೂಳು ಇದೆಲ್ಲ ಆಯಿತು ಅಂದರೆ ಶೀತ ಆಗ್ಬಿಡುತ್ತೆ. ಶೀತ ಆದರೆ ಒಂದು ತಿಂಗಳಾದ್ರೂ ಅವಳಿಗೆ, ಅದರಲ್ಲೂ ಈ ಥರ ಧೂಳಲ್ಲಿ ಇದ್ದು ಶೀತ ಆಯಿತು ಅಂತ ಅಂದರೆ ಒಂದು ತಿಂಗಳಾದ್ರೂ ಹುಷಾರಾಗೋದಿಲ್ಲ. ಎಷ್ಟೋ ಸಲ ಇದೇ ಥರ ಡಸ್ಟ್ ಇನ್ಸ್ಪೆಕ್ಷನ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಸನ್ ಕೊಡಿಸಿದ್ರೂ ಕೂಡ ಒಂದು ತಿಂಗಳಾದ್ರೂ ಶೀತ ಕಡಿಮೆ ಆಗ್ತಿರ್ಲಿಲ್ಲ. ಶೀತದ ಜೊತೆಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮಾಮೂಲಿಯಾಗಿ ಕೋಲ್ಡ್ಗೆಲ್ಲ ಇವಾಗ ವೆದರ್ ಎಲ್ಲ ಚೇಂಜ್ ಆಗಿ ಶೀತ ಆಗುತ್ತಲ್ಲ, ಅದೆಲ್ಲ ಆದರೆ ಒಂದು ವಾರ 15 ದಿವಸಕ್ಕೆಲ್ಲ ಕಡಿಮೆ ಆಗಿಬಿಡುತ್ತೆ. ನನ್ನ ಮಗಳು ಬರೋ ಅಷ್ಟರೊಳಗಡೆ ಮನೇನ ಕ್ಲೀನ್ ಮಾಡಿಬಿಡೋಣ ಅಂತ ಫಾಸ್ಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲನೂ ತುಂಬಿಟ್ಟು ಡಬ್ಬಗಳನ್ನೆಲ್ಲ ಒರೆಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಧೂಳೆಲ್ಲ ಹೊಡ್ಕೊಂಡಾಗಿದೆ. ಶೆಲ್ಫ್ನ ನಾನು ಒರೆಸ್ಕೊತಾ ಇದ್ದೀನಿ. ಸೊ ಇನ್ನು ನಾವು ಬಂದಿದ್ದೀವಿ ಅಂತ ನಮ್ಮನೆಯವ್ರಿಗೆ ಗೊತ್ತಿಲ್ಲ. ಸೊ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾ ನಮ್ಮನೆಯವ್ರಿಗೆ ಫೋನ್ ಮಾಡಿದೆ ತರಕಾರಿ ಎಲ್ಲ ತೊಗೊಂಬರೋದಕ್ಕೆ ಅಂತ. ಸೊ ಅವರಿನ್ನೂ ಹೊರಗಡೆ ಇದ್ದೀನಿ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ತಿಳಿ ಸಾಂಬಾರು ಮತ್ತು ಅನ್ನನ ಮಾಡ್ತೀನಿ. ಇನ್ನು ಅವರು ತರಕಾರಿನ ತೊಗೊಂಡು ಬಂದು ನಾನು ಅಡುಗೆನ ಮಾಡೋ ಅಷ್ಟರೊಳಗಡೆ ಲೇಟ್ ಆಗುತ್ತೆ. ಅವ್ರು ಬರೋದೇ 9:30 ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನು ಅವ್ರು ಬಂದಮೇಲೆ ನಾನು ಅಡುಗೆ ಊಟ ಮಾಡೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗೋಗುತ್ತೆ. ಸೊ ಹಾಗಾಗಿ ತಿಳಿ ಸಾಂಬಾರು ಮತ್ತು ಅನ್ನನ ಮಾಡ್ತೀನಿ. ಒಂದೊಂದು ಸಲ ಹೆಂಗೆ ಅನಿಸುತ್ತೆ ಅಂತ ಅಂದರೆ ನಾವೆಲ್ಲೂ ಹೋಗೋದೇ ಬೇಡ, ಒಂದು ಕಡೆ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡುವಾಗ.
ಸೊ ಟೈಮ್ ಅಲ್ವಾ, ಹೋಗಲೇಬೇಕು, ಬರಲೇಬೇಕು. ಸೊ ಮಾತ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲೂ ಹೋಗೋದು ಬೇಡ, ಒಂದು ಕಡೆ ಫಿಕ್ಸ್ ಆಗಿದ್ಬಿಟ್ರೆ ಡೈಲಿ ಮನೇನ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಗಲೀಜು ಅನ್ನೋದೇನಿರೋದಿಲ್ಲ, ಧೂಳು ಅನ್ನೋದೇನಿರೋದಿಲ್ಲ, ಪಾತ್ರೆ ತೊಳಿಬೇಕು ಅನ್ನೋದೇನಿರಲ್ಲ. ಡೈಲಿ ಅವತ್ತಿನ ಕೆಲಸ ಅವತ್ತು ನಾವು ಮಾಡ್ಕೊತಾ ಇರ್ತೀವಿ. ಇನ್ನು ಕಸ ಎಲ್ಲ ಗುಡಿಸಿ ಒರೆಸ್ತಾ ಇದ್ದೀನಿ. ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ಕೊಂಬಂದು ಜೋಡಿಸಿದ್ರೆ ಫೈನಲಿ ಕೆಲಸ ಎಲ್ಲ ಮುಗ್ದಂಗೆ. ಮನೆ ಕ್ಲೀನಿಂಗ್ ಅಂತೀವಿ, ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಕ್ಲೀನ್ ಮಾಡ್ತಾ. ನಾನು 6:30ಇಂದನೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಆಲ್ರೆಡಿ 8:30 ಆಯ್ತಾ ಬಂದಿದೆ. ಸೊ ಫಸ್ಟು ಅನ್ನ ಮತ್ತು ಸಾಂಬಾರನ್ನ ಮಾಡಿಟ್ಟು ಅದು ವಿಷಲ್ ಆರೋ ಅಷ್ಟರೊಳಗಡೆ ನಾನು ಪಾತ್ರೆನ ತೊಳ್ಕೊಂಬಂದ್ಬಿಡ್ತೀನಿ. ಸೊ ಇಲ್ಲ ಅಂತ ಅಂದರೆ ನಾನು ಪಾತ್ರೆ ತೊಳೆದು ಬಂದು ಅಡುಗೆ ಮಾಡೋ ಅಷ್ಟರೊಳಗಡೆ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ಫೈನಲಿ ಅಡುಗೆ ಮನೆ ಕ್ಲೀನ್ ಆಯಿತು. ಮನ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಅಡುಗೆ ಮನೆ ಕ್ಲೀನಾಗಿತ್ತು ಅಂತ ಅಂದರೆ ನಮಗೆ ಆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಏನೋ ಒಂಥರ ಸಮಾಧಾನ, ಖುಷಿ ಅಂತ ಅನಿಸುತ್ತೆ. ಅಡುಗೆ ಮನೆ ಕ್ಲೀನ್ ಆಗ್ತಿದ್ದಂಗೆ ನಾನು ರೈಸು ಮತ್ತು ಸಾಂಬಾರನ್ನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಮುಂದೆ ಹಾಲೆಲ್ಲ ಒರೆಸ್ಕೊತಾ ಇದ್ದೀನಿ. ಬಾಕ್ಸ್ಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪಾತ್ರೆಗಳನ್ನ ಮನೆಯೆಲ್ಲ ಒರೆಸಾದ್ಮೇಲೆ ತೊಳಿತೀನಿ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಧನ್ಯವಾದಗಳು.